ಗಾರ್ಬೇಜ್ ಸಿಟಿಯಾಗಿ ಬದಲಾಗುತ್ತಾ ಗಾರ್ಡನ್ ಸಿಟಿ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಕಸ ಸಾಗಿಸುವ ವಾಹನ ಚಾಲಕರು ಪ್ರತಿಭಟನೆ ನಡೆಸೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಹೀಗಾಗಿ ಗಾರ್ಬೇಜ್ ಸಿಟಿ ಆಗುತ್ತಾ? ಹಾಗಿದ್ರೆ ಗಾರ್ಡನ್ ಸಿಟಿ ರಾಜಧಾನಿ ಬೆಂಗಳೂರಿಗೆ ತಟ್ಟಲಿದೆಯಾ ಕಸದ ಸಂಕಷ್ಟ ಎಂಬ ಸಾಲು ಸಾಲು ಪ್ರಶ್ನೆಗಳು ಮೂಡಿ ಬರ್ತಾ ಇರುವಂಥದ್ದು. ಕಸ ಸಾಗಿಸುವ ವಾಹನ ಚಾಲಕರಿಂದ ಪ್ರತಿಭಟನೆಗೆ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಕೆಲಸ ಕಾಯಂಗೆ ಆಗ್ರಹಿಸಿ ಚಾಲಕರು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ವಿವಿಧ ಸಂಘಟನೆಗಳ ಜೊತೆ ಸೇರಿ ಪ್ರತಿಭಟನೆಗೆ ಸದ್ಯ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಇದೀಗ ಚಾಲಕರು ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಹೀಗಾಗಿ ರಾಜಧಾನಿ ಬೆಂಗಳೂರಿಗೆ ತಟ್ಟಲಿದೆಯಾ ಕಸದ ಸಂಕಷ್ಟ? ಒಂದು ದಿನ ಏನಾದರೂ ಬೆಂಗಳೂರಿನಲ್ಲಿ ಕಸ ತೆಗೆದೇ ಇದ್ದರೆ ಎಷ್ಟು ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಅದರಲ್ಲಿ ಪ್ರಮುಖವಾಗಿ ನಮ್ಮ ಕೆಲಸವನ್ನು ಕಾಯಂ ಮಾಡಬೇಕು ಅಂತ ಹೇಳಿ ಈಗ ಪ್ರತಿಭಟನೆಗೆ ಕಸ ಸಾಗಿಸುವ ವಾಹನ ಚಾಲಕರು ಸಜ್ಜಾಗಿದ್ದಾರೆ. ಪ್ರಮುಖವಾಗಿ ಅವರ ಬೇಡಿಕೆಗಳು ಏನು ಅನ್ನೋದನ್ನು ನೋಡೋದಾದರೆ IPD ಸಾಲಪ್ಪ ವರದಿ ಜಾರಿಗೊಳಿಸಬೇಕು, ಇನ್ನು ಘನತ್ಯಾಜ್ಯ ವಿಲೇವಾರಿ ಮಾಡೋ ಚಾಲಕರ ಸೇವೆಯನ್ನ ಕಾಯಂ ಮಾಡಬೇಕು, ಹಾಗೆ ಚಾಲಕರು ಸಹಾಯಕರನ್ನ ಪೌರ ಕಾರ್ಮಿಕರು ಅಂತ ಪರಿಗಣಿಸಬೇಕು. ಇನ್ನು 2023ರಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಚಾಲಕರನ್ನ ಕಾಯಂ ಮಾಡಬೇಕು, ಹಾಗೆ ಹೊರಗುತ್ತಿಗೆ ಕಾರ್ಮಿಕರನ್ನ ನೇರ ವೇತನಕ್ಕೆ ಪರಿಗಣಿಸಬೇಕು ಅನ್ನೋದು ಸದ್ಯ ಡ್ರೈವರ್ಗಳ ಪ್ರಮುಖ ಬೇಡಿಕೆಗಳಾಗಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಕಸ ಸಾಗಿಸುವ ವಾಹನ ಚಾಲಕರು ಈಗ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ. ಅಂದ್ರೆ ಯಾವಾಗಿನಿಂದ ಈ ಒಂದು ಪ್ರತಿಭಟನೆ ನಡೆಯಲಿದೆ, ಯಾವ್ಯಾವ ಸಂಘಟನೆಯವರ ಬೆಂಬಲ ಇದೆ, ಓವರ್ ಆಲ್ ಡೀಟೇಲ್ಸ್? ಮಧುಮಾಲ, ಖಂಡಿತವಾಗೂ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೂ ಬರೋಕ್ಕೂ ಮುನ್ನವಾಗಿ ಬೆಂಗಳೂರಿನಲ್ಲಿ ಕಸ ಸಾಗಿಸುವಂತಹ ಚಾಲಕರು ಸೇರಿದಂತೆ ಇನ್ನಿತರ ನೌಕರರಿಗೆ ನಾವು ಕಾಯಂ ಮಾಡ್ತೇವೆ ಎನ್ನುವಂತ ಭರವಸೆಯನ್ನ ಕೊಡ್ತಾರೆ. ಆ ಭರವಸೆ ಕೊಟ್ಟಾದ ಬಳಿಕ ಸರ್ಕಾರ ಆಡಳಿತಕ್ಕೆ ಬಂದು ಹೆಚ್ಚು ಕಡಿಮೆ 2 ವರ್ಷ ಕ್ರಾಸ್ ಆಗ್ತಾ ಬರ್ತಾ ಇದೆ. ಅಂದಿನಿಂದ ಇಲ್ಲಿವರೆಗೂ ಕೂಡ ಇವರ ಬೇಡಿಕೆ ಪೂರೈಸಕ್ಕೆ ಸರ್ಕಾರ ಆಗ್ಬೋದು, ಜೊತೆಗೆ DK ಶಿವಕುಮಾರ್ ಒಂದಷ್ಟು ಬೆಂಬಲವನ್ನ ಕೂಡ ಕೊಟ್ಟಿದ್ರು. ನಿಮಗೆ ಇರುವಂತಹ ಬೇಡಿಕೆಯನ್ನ ಪೂರೈಸುವೆ ಎನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಆತ್ಮೀಯತೆಯಿಂದ ಮಾತನಾಡಿ ಅವರಿಗೆ ಭರವಸೆ ಸಂಪೂರ್ಣವಾಗಿ ಕೊಟ್ಟಿದ್ರು, ನಿಮಗೆ ಕಾಯಂ ಮಾಡ್ತೇವೆ ಎನ್ನುವಂತ. ನಾವೆಲ್ಲವೂ ಕೂಡ ಹುಸಿಯಾಗಿರುವಂತಹ ಕಾರಣದಿಂದಾಗಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಕಸ ಸಾಗಿಸುವಂತ ಕಾಂಪ್ಯಾಕ್ಟ್ ವಾಹನ ಚಾಲಕರಾಗ್ಬೋದು, ಆಟೋ ಚಾಲಕರಾಗ್ಬೋದು, ಸೇರಿದಂತೆ ಕಸ ಸಂಬಂಧಪಟ್ಟ ಯಾವೆಲ್ಲ ಚಾಲಕರಿದ್ದಾರೋ ಆ ಚಾಲಕರೆಲ್ಲರೂ ಕೂಡ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗ್ತಿರುವಂತದ್ದು. ಜೊತೆಗೆ ಅವ್ರ ಜೊತೆಗೆ ಸಾಕಷ್ಟು ಸಂಘಟನೆಗಳು ಕೂಡ ಭಾಗಿಯಾಗುವಂತ ಕೆಲಸ ಮಾಡ್ತಾ ಇದ್ದಾವೆ. ಸರ್ಕಾರ ಕೊಟ್ಟಂತಹ ಭರವಸೆ ಏನಿದೆಯೋ ನಮಗೆ ಕಾಯಂ ಮಾತಿ ಮಾಡಬೇಕು, ಸೇರಿದಂತೆ IPD ಸಾಲಪ್ಪನವರ ವರದಿ ಜಾರಿ ಮಾಡಬೇಕು, ಸೇರಿದಂತೆ ನಾನಾ ರೀತಿಯಂತ ಸಮಸ್ಯೆಗಳೇನಿದವು ಅವೆಲ್ಲವನ್ನೂ ಕೂಡ ಬಗೆಹರಿಸಬೇಕೆನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡಲಾಗಿದೆ. ಈ ಸರ್ಕಾರದ ಮುಂದೆ ಇಡಲಾಗಿರುವಂತಹ ಬೇಡಿಕೆಗಳೆಲ್ಲವೂ ಕೂಡ ಪೂರೈಕೆ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಈಗೇನ್ ಕರೆ ಕೊಟ್ಟಿರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರ ಏನಿದೆಯೋ ಅದೆಲ್ಲವೂ ಕೂಡ ಮುಂದುವರಿಸುವಂತ ಕೆಲಸ ಮಾಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಶುರುವಾಗುವಂತ ಕಸದ ಕೆಲಸಗಳಿರ್ತವೋ ಅವೆಲ್ಲವೂ ಕೂಡ ನಿಂತು ಹೋಗುತ್ತಾ ಬೆಂಗಳೂರಿನಲ್ಲಿ ಕಸದ ವಾತಾವರಣ ಮತ್ತೆ ಸೃಷ್ಟಿ ಆಗುತ್ತಾ, ಗಾರ್ಬೇಜ್ ಸಿಟಿ ಬೆಂಗಳೂರು ಆಗುತ್ತೆ ಎನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಮೂಡ್ತಾ ಇದೆ. ಹೀಗಾಗಿ ಸರ್ಕಾರ ಕೊಟ್ಟಂತ ಭರವಸೆ ಸೇರಿದಂತೆ DK ಶಿವಕುಮಾರ್ ಅವರು ಈ ಹಿಂದೆ ಒಂದು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಈ ಕಸದ ಚಾಲಕರು ಸೇರಿದಂತೆ ಪೌರ ಕಾರ್ಮಿಕರಿಗೆ ಭರವಸೆ ಕೊಟ್ಟಂತ ಅದು ಹುಸಿಯಾಗದಂತೆ ಆದಂತಹ ಒಂದು ಅನಿವಾರ್ಯತೆ ಈಗ ಎದುರಾಗಿದೆ. ಸದ್ಯಕ್ಕೆ ಈ ಒಂದು ಮುಷ್ಕರ ಸಂಬಂಧಪಟ್ಟಾಗೆ ಸರ್ಕಾರದವರು ಇವ್ರನ್ನ ಕರೆದು ಭರವಸೆ ಕೊಟ್ಟಿರುವಂತದನ್ನ ಮತ್ತೆ ಪೂರೈಕೆ ಮಾಡ್ತಾರಾ ಅಥವಾ ನೇರವಾಗಿ ಇವರಿಗೆ ಭರವಸೆ ಕೊಟ್ಟಂತ ಒಂದು ಮಾತಿನ ತಕ್ಕಂಗೆ ಕಾಗದದ ರೂಪದಲ್ಲಿ ಕೊಡ್ತಾರೆ ಎನ್ನುವಂತ ಸದ್ಯಕ್ಕಂತೂ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.